ಹಾಯ್ ಹಲೋ ವೆಲ್ಕಮ್ ಟು ರನೀಶ್ ಸ್ಟಡಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನಿವತ್ತು ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾಗುವಂತಹ ಪ್ರಮುಖ ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಸೊ ನಮ್ಮ ಚಾನಲಲ್ಲಿ ನಿಮಗೆ ವಿಡಿಯೋಗಳ ಮುಖಾಂತರ, ಆಮೇಲೆ ಶಾರ್ಟ್ ವಿಡಿಯೋ ಕ್ಲಿಪ್ಗಳ ಮುಖಾಂತರ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವಂಥ ಕ್ವಶನ್ಸ್ಗಳು ಹೇಳ್ತೀವಿ. ಅದರಲ್ಲಿ ಮೊದಲನೇ ಕ್ವಶನ್ನು, ಕನ್ನಡದ ಮೊದಲ ಶಾಸನ ಯಾವುದು? ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸು, ತುಂಬ ರಿಪೀಟೆಡ್ ಕ್ವಶನ್ಸು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಇದಕ್ಕೆ ಆಪ್ಷನ್ಸು ತಾಳಗುಂದ, ಆಪ್ಷನ್ ಬಿ ಕಪ್ಪೆಹರಭಟ್ಟ ಶಾಸನ, ಆಪ್ಷನ್ ಸಿ ಹಲ್ಮಿಡಿ ಶಾಸನ, ಆಪ್ಷನ್ ಡಿ ಐಹೊಳೆ ಶಾಸನ. ಇದಕ್ಕೆ ಸರಿಯಾದಂಥ ಉತ್ತರ ಹಲ್ಮಿಡಿ ಶಾಸನ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು? ಆಪ್ಷನ್ ಎ ಪ್ರಜಾವಾಣಿ, ಆಪ್ಷನ್ ಬಿ ವಿಜಯವಾಣಿ, ಆಪ್ಷನ್ ಸಿ ಮಂಗಳೂರು ಸಮಾಚಾರ, ಆಪ್ಷನ್ ಡಿ ಬೆಂಗಾಲ್ ದಿ ಗೆಜೆಟ್. ಇದಕ್ಕೆ ಸರಿಯಾದಂಥ ಉತ್ತರ ಮಂಗಳೂರು ಸಮಾಚಾರ ಎಂಬುದು ಮೊದಲ ಕನ್ನಡದ ದಿನಪತ್ರಿಕೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಮಕ್ಕಳ ವಿಶ್ವಕೋಶ ಯಾವುದು? ಆಪ್ಷನ್ ಎ ಲೋಕರಹಸ್ಯ, ಆಪ್ಷನ್ ಬಿ ವಿವೇಕ ಚಿಂತಾಮಣಿ, ಆಪ್ಷನ್ ಸಿ ಗೋವೈದ್ಯ, ಆಪ್ಷನ್ ಡಿ ಬಾಲಪ್ರಪಂಚ. ಇದಕ್ಕೆ ಸರಿಯಾದ ಉತ್ತರ ಬಾಲಪ್ರಪಂಚ ಎಂಬುದು ಮೊದಲ ಮಕ್ಕಳ ವಿಶ್ವಕೋಶ ಗ್ರಂಥವಾಗಿದೆ. ಇದನ್ನು ಬರೆದವರು ಶಿವರಾಮ ಕಾರಂತರವರು. ಮುಂದಿನ ಪ್ರಶ್ನೆ, ರಜತ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ರಸಗೊಬ್ಬರ, ಆಪ್ಷನ್ ಸಿ ಸೆಣಬು, ಆಪ್ಷನ್ ಡಿ ಮೊಟ್ಟೆ ಉತ್ಪಾದನೆ. ಇದಕ್ಕೆ ಸರಿಯಾದ ಉತ್ತರ ರಜತ ಕ್ರಾಂತಿ ಎಂದರೆ ಮೊಟ್ಟೆ ಉತ್ಪಾದನೆಗೆ ಸಂಬಂಧಿಸಿರುವಂತಹ ಕ್ರಾಂತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಮರಕೋಶ ಯಾರ ಗ್ರಂಥ? ಆಪ್ಷನ್ ಎ ವಿಶಾಖದತ್ತ, ಆಪ್ಷನ್ ಬಿ ಸೋಮದೇವ, ಆಪ್ಷನ್ ಸಿ ಕೌಟಿಲ್ಯ, ಆಪ್ಷನ್ ಡಿ ಅಮರಸಿಂಹ. ಅಮರಕೋಶ ಎಂಬುದು ಅಮರಸಿಂಹನ ಒಂದು ಪ್ರಮುಖ ಗ್ರಂಥವಾಗಿರುತ್ತದೆ. ಇದು ಇತಿಹಾಸದ ಒಂದು ಪ್ರಮುಖ ಗ್ರಂಥವಾಗಿದೆ. ಮುಂದಿನ ಪ್ರಶ್ನೆ, ಕೆಂಪು ಇರುವೆಗೆ ಇರುವ ಆಮ್ಲ ಯಾವುದು? ಆಪ್ಷನ್ ಎ ಫಾರ್ಮಿಕ್ ಆಮ್ಲ, ಆಪ್ಷನ್ ಬಿ ಸಿಟ್ರಿಕ್ ಆಮ್ಲ, ಆಪ್ಷನ್ ಸಿ ಅಸಿಟಿಕ್ ಆಮ್ಲ, ಆಪ್ಷನ್ ಡಿ ಮಾಲಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಫಾರ್ಮಿಕ್ ಆಮ್ಲ ಎಂಬುದು ಕೆಂಪು ಇರುವೆಗೆ ಇರುವಂತಹ ಆಮ್ಲ ಪ್ರಮಾಣವಾಗಿದೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ಮುಂದಿನ ಪ್ರಶ್ನೆ, ಹರ್ಷವರ್ಧನನ ಇತಿಹಾಸವನ್ನು ತಿಳಿಸುವ ಹರ್ಷಚರಿತ್ರೆಯನ್ನು ಬರೆದವರ್ಯಾರು? ಆಪ್ಷನ್ ಎ ಬಾಣಭಟ್ಟ, ಆಪ್ಷನ್ ಬಿ ವಿಶಾಖದತ್ತ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ರವಿಕೀರ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಣಭಟ್ಟನು ಹರ್ಷವರ್ಧನನ ಇತಿಹಾಸ ತಿಳಿಸುವಂತಹ ಹರ್ಷಚರಿತ್ರೆ ಗ್ರಂಥವನ್ನು ಬರೆದಿದ್ದಾನೆ ಎಂಬುದು ಸರಿಯಾದ ಉತ್ತರವಾಗಿದೆ.